ಈಗ ನೀನ್ ಯಾರು ಗೊತ್ತಾ? ಹೀರೋಯಿನ್. ನಾನು ಹೀರೋಯಿನ್? ಚೀ ನುಲಿಬೇಡ, ಸುಮ್ನೆ ನಿಂತ್ಕೋ. ಈಗ ಏನ್ ಸೀನ್ ಗೊತ್ತಾ? ಫಸ್ಟ್ ನೈಟ್ ಸೀನು. ಈ ಸೀನಲ್ಲಿ ಗಂಡ ಮುನ್ಸ್ಕೊಂಡ್ಬಿಟ್ಟಿರ್ತಾನೆ, ಹೆಂಡತಿ ಅವನ್ನ ಖುಷಿ ಪಡಿಸ್ಬೇಕು. ಇಲ್ಲಿಂದ ಆತರ ನೀನ್ ಆಕ್ಟ್ ಮಾಡಂಗ್ ತೋರಿಸ್ಬೇಕು, ಓಕೆ? ಈಗ ನಾನೇ ಗಂಡ, ನೀನೇ ಹೆಂಡತಿ. ಆಕ್ಷನ್. ಚೀ, ಒಳ್ಳೆ ಕ್ಯಾಬ್ರಾ ಡ್ಯಾನ್ಸರ್ ತರ ಮಾಡಬೇಡ, ಹೆಂಡತಿ ತರ ಮಾಡು. ಹೇಗ್ ಸರ್? ಅದು ಆನಂದ ರಾಗದಲ್ಲಿ ಇಲ್ಲಿಂದ ತೆಗಿಬೇಕು ಡೈಲಾಗ್ನ. ಹೆಂಗ್ ಗೊತ್ತಾ? ಸರ್ ಆಯ್ತಾ ಸರ್? ಯೋ ತಾತ, ನೀನ್ ಮಧ್ಯ ಬಂದ್ರೆ ಹೆಂಗಯ್ಯ ಮಾಡಕ್ಕಾಗ್ತದೆ? ನಿನ್ನ ಮಗಳನ್ನ ಹಳ್ಳಿನ ಕರ್ಕೊಂಡ್ ಬಂದಿರೋದು ಹೀರೋಯಿನ್ ಮಾಡ್ಬೇಕು ಅಂತ. ಹೌದು ಸರ್, ಅವಳು ದೊಡ್ಡ ಹೀರೋಯಿನ್ ಆಗ್ಬೇಕು. ಮಾಡ್ತೀನಿ. ನೀನ್ ಮಧ್ಯ ಹೆಂಗ್ ಬರ್ತಾ ಇದ್ರೆ ಡಿಸ್ಟರ್ಬ್ ಆಗ್ಬಿಟ್ಟು ಡೈರೆಕ್ಟರ್ಗೆ ಮೂಡು ಔಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೀನು ಆಚೆ ಇರು, ನಾನು ಒಳಗಡೆ ಚೆನ್ನಾಗ್ ಮಾಡ್ತೀನಿ. ಮಾಡಿ ಸರ್, ನನ್ ಮಗಳನ್ನ ದೊಡ್ಡ ಹೀರೋಯಿನ್ ಮಾಡಿ. ಮಾಡ್ತೀನಿ. ನಮ್ ಕೈಲಿ ಇರೋದು ನಿಮ್ಮಪ್ಪ 6 ತಿಂಗಳು ಕೊಟ್ಟಿರ್ಬೇಕು. ಅರ್ಜೆಂಟ್ ಪಾರ್ಟಿ. ನಾನು ಏನ್ ಸೀನ್ ಹೇಳ್ತಿದ್ದೆ? ಫಸ್ಟ್ ನೈಟ್ ಸೀನ್. ಓ ಕಮಾನ್. ಇವನಿಗೆ ಬಾಯಿನಲ್ಲಿ ಹೇಳ್ಬಾರ್ದು, ಊಟನಲ್ಲೇ ಹೊಡಿಬೇಕು. ಎಂತ ಎಮೋಷನ್ ಸೀನ್ ಹಂಗೆ ಮಧ್ಯ ಬಂದು ಇಳಿಸ್ಬಿಡ. ನೀನ್ ಯಾಕೋ ಬಂದ ಇಂಥ ಸಮಯದಲ್ಲಿ? ಪ್ರೊಡ್ಯೂಸರ್ ಬಂದವ್ರ ಗುರು. ಪ್ರೊಡ್ಯೂಸರ್ ಬಂದವ್ರ? ಇಲ್ಲವರು ಆಚೆಯವರೇ ಗುರು. ಒರಿಜಿನಲ್ ಡೂಪ್ಲಿಕೇಟ್? ಹೋಗೋಣ. ಸರ್ ನಾನು ಏನ್ ಮಾಡೋದು ಇಂಥ ಸಮಯದಲ್ಲಿ? ಪ್ರೊಡ್ಯೂಸರ್ ಬಂದ್ಬಿಟ್ಟಾರೆ. ನೀವು ಒಂದ್ ಕೆಲಸ ಮಾಡು, ಅಶೋಕ ಹೋಟ್ಲು ರೂಮ್ ನಂಬರ್ 107 ಬಂದ್ಬಿಡು. ನಾನು ಅಲ್ಲಿ ಮಲಯಾಳಿ ಕತೆ ಬರೀತಾ ಇದೀನಿ, ಅಲ್ಲಿ ನಿನ್ನ ಹೀರೋಯಿನ್ ಮಾಡ್ಬಿಡ್ತೀನಿ. ಬರ್ಲಾ? ಗುರು ಎಂದ ಸರ್ ಇನ್ಯಾನು ಹೀರೋಯಿನ್? ಅಯ್ಯೋ ಅದೃಷ್ಟವೇ. ನಮಸ್ಕಾರ ಸರ್, ನೀವೇನಾ ಪ್ರೊಡ್ಯೂಸರು? ಅಲ್ಲ ಸರ್, ಸ್ಟೋರಿ ರೈಟರ್. ಸ್ಟೋರಿ ರೈಟ್ರಾ? ನನ್ನಿಂದ ಏನಾಗಬೇಕಾಯ್ತಪ್ಪ? ನನ್ನ ಕತೆನ ಸಿನಿಮಾ ಮಾಡ್ಬೇಕು ಸರ್. ಇಲ್ಲೇ ಏನು ಇಲ್ಲ. ನಿನ್ ಸ್ಟೋರಿಲಿ ಏನಪ್ಪ ಐತೆ? ಹೋಗು. ಪ್ರೊಡ್ಯೂಸರು ಅಲ್ಲವ್ರೆ ಗುರು. ಎಲ್ಲಿ? ನಮಸ್ಕಾರ ಸರ್, ನಾನು ನಟ, ನಿರ್ಮಾಪಕ, ನಿರ್ದೇಶಕ ರೋಹನ್ ಕುಮಾರ್ ಅಂತ. ನನ್ನ ವಿಷಯ ಊರಿಗೆ ಗೊತ್ತು ಸರ್. ಜೀವನದಲ್ಲಿ ನನಗೊಂದು ಆಸೆ ಇದೆ. ಎಂತೆಂತವ್ರು 20 ದಿನ 30 ದಿನದಲ್ಲಿ ಒಂದು ಸಿನಿಮಾ ಶೂಟಿಂಗ್ ಮಾಡ್ತಾರೆ. ಆದ್ರೆ ನಾನು 24 ಅವರ್ಸ್, ಐ ಮೀನ್ ಒಂದಿನದಲ್ಲಿ ಸಿನಿಮಾ ಶೂಟಿಂಗ್ ಮಾಡಿ ಗಿನ್ನೀಸ್ ರೆಕಾರ್ಡ್ ಮಾಡ್ಬೇಕು ಅಂತ ಒಂದು ಆಸೆ ಇದೆ ಸರ್. ನೀವು ನನ್ನ ಕೈ ಸಿಕ್ಬಿಟ್ಟಿದ್ರಲ್ಲ, ಫಿನಿಶ್. ಆದ್ರೆ ಮೊದಲು ಕಮಿಟ್ಮೆಂಟ್, ಆಮೇಲೆ ಕಾಲ್ ಶೀಟ್. ಈ ವಿಷಯ ನಿಮಗೂ ಗೊತ್ತಾಗ್ಬಿಡ್ತಾ? ಯಾವ್ದಕ್ಕೂ ಹುಷಾರಾಗಿರ್ಬೇಕು. ಇಷ್ಟೊಂದು ದುಡ್ಡು? ಅಯ್ಯೋ, ಇದು ಅಡ್ವಾನ್ಸಾ ಸರ್? ನೋ, ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್. ಓಕೆ ಸರ್. ನನ್ನ ಹತ್ರ ಒಂದು ಸೂಪರ್ ಹಿಟ್ ಕತೆ ಇದೆ. ಅದಕ್ಕೆ ಹೀರೋ ಅಮಿತಾಬ್ ಬಚ್ಚನ್, ಹೀರೋಯಿನ್ ಶ್ರೀದೇವಿ. ಏನಂತೀರಾ ಸರ್? ನಾವು ಮಾಡಿರೋ ಕತೆಗೆ ಹೀರೋ ಹೀರೋಯಿನ್ನೇ ಇಲ್ಲ, ಬರೀ ವಿಲನ್ಗಳೇ. ಅಲ್ಲ ಸರ್, ಪಬ್ಲಿಕ್ ಅಟ್ರಾಕ್ಷನ್ಗೆ ಸೆಂಟ್ರಿಗೆ ಒಂದು ಫಿಗರ್ ಮಾಡಬೇಕು. ಪ್ರೊಡ್ಯೂಸರ್ಗಳು ನಾವು. ಓಕೆ ಸರ್. ನೀವು ಹೆಸರಿಗೆ ಮಾತ್ರ ಡೈರೆಕ್ಟರ್. ಓಕೆ ಸರ್. ನೀವು ಕ್ಯಾಮ್ರಾ ಪಕ್ಕದಲ್ಲಿ ನಿಂತ್ಕೊಂಡು ಬರೀ ಸ್ಟಾರ್ಟ್ ಕಟ್ ಅಂತ ಹೇಳಿದ್ರೆ ಸಾಕು. ಓಕೆ ಸರ್. ಮುಂದಿನ ಕಥೆ ನಾವು ಮುಗಿಸ್ತೀವಿ. ಓಕೆ ಸರ್. ಬೇಬಿ ಒಂದು ನಟ್ಟಾಗ. ಪ್ಯಾನ್ ರೈಟ್. ವಾಳ್ಕಟ್ಟೆ ಬಿಟ್ಟಲ್ಲ ಮ್ಯಾಮ್. ಯಾಕಯ್ಯ? ಶೂಟಿಂಗ್ ನಡೀತಾ ಇದೆ. ಶೂಟಿಂಗ್ ನಡೀತಾ ಇದೆಯಾ? ಅಯ್ಯೋ, ನಾನು ಯಾವತ್ತೂ ಶೂಟಿಂಗ್ ನೋಡಿಲ್ಲ ಕಣಯ್ಯ. ಸ್ವಲ್ಪ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಆಗಲ್ಲ ಮ್ಯಾಮ್. ಏನಯ್ಯ, ನನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಇನ್ಸ್ಪೆಕ್ಟರ್ ಲವರ್. ನಿನ್ನ ಈಗಲೇ ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ಎಲ್ಲಿದೆಯಾ ಫೋನು? ಎಲ್ಲಿ? ವೆರಿ ಗುಡ್. ಯಾರೇ ನೀವು? ನೀವ್ಯಾರ್ರಿ? ನಾವಿಲ್ಲಿವ್ರೆ. ನಮಸ್ಕಾರ ಸರ್. ವಜ್ರ ಕದಿಯ ಸೀನ್ ಇಲ್ಲಿ ಶೂಟ್ ಮಾಡಬಾರ್ದು ಅಂತ ಗೊತ್ತಿಲ್ಲ ನಿಮಗೆ? ಯಾರು ಪರ್ಮಿಷನ್ ಕೊಟ್ಟಿದ್ದು ನಿಮಗೆ? ನಾನೇ. ಯಾಕೆ ಸರ್? ನೀವಾ? ವಜ್ರ ಕದಿಯ ಸೀನ್ ಶೂಟ್ ಮಾಡಬಾರ್ದು ಅಂತ ಗೌರ್ಮೆಂಟ್ ಆರ್ಡರ್ ಇದೆಯಲ್ಲ ಸರ್? ಹೌದ್ರಿ, ಇದೆ ನೋಡ್ರಿ. ಅಲ್ರಿ, ಹೈಯರ್ ಆಫೀಸರ್ಸೇ ಪರ್ಮಿಷನ್ ಕೊಟ್ಟಿರುವಾಗ ನಾವ್ ಅದನ್ನ ಬೇಡ ಅಂತ ಹೇಳಿ ನಾವ್ಯಾಕೆ ಕ್ರಿಕೆಟ್ ಆಗ್ಬೇಕು? ಇಷ್ಟಕ್ಕೂ ಅವ್ರೇನ್ ನಿಜವಾಗ್ಲೂ ವಜ್ರ ಕದೀತಾ ಇಲ್ವಲ್ಲ, ಶೂಟಿಂಗ್ ತಾನೇ ಮಾಡ್ತಾ ಇರೋದು. ಬನ್ನಿ ನಾವು ಹೋಗೋಣ. ನೀವು ಶುರು ಹಚ್ಕೊಳ್ಳಿ ಸರ್. ರೆಡಿ ಸರ್. ಹೇಳಿದೆಲ್ಲ ಜ್ಞಾಪಕ ಆಯ್ತೇನ್ರಿ? ಮಗನೇ, ಡೈರೆಕ್ಟರ್ ನೀನಾ ನಾನಾ? ಆರ್ಟಿಸ್ಟ್ ರೆಡಿನಾ? ನೋಡು. ಶಾರ್ಟ್ ರೆಡಿ ಸರ್. ನಾವು ಕರೆದಾಗ ನೀವು ಬರ್ಬೇಕು. ಓಕೆ ಸರ್. ರನ್ನಿಂಗ್ ಸರ್. ಕ್ಯಾಮ್ರಾ, ಕ್ಲಾಪ್, ಆಕ್ಷನ್. ಟ್ರಾಲಿ. ಝೂಮ್. ಟ್ರಾಲಿ ಬ್ಯಾಕ್. ಕಟ್. ಏನ್ರ ಮಾಡ್ತಾ ಇದ್ದೀರಾ?
ಸೆಕ್ಸ್ ಬಾಂಬು ಡಿಸ್ಕೋ ಶಾಂತಿ ಕೂತಿರ್ತಾಳೆ. ನಾನು ಅವಳಿಗೆ ಒಳ್ಳೆ ಆಂಗಲ್ ಇಟ್ಟು ಝೂಮ್ ಎಳಿತಾ ಇದ್ರೆ ನಾನ್ ಹಂಗೆ ಕೂಡ್ಸಲ್ ಒದ್ರೆ ಯಾಕೆ ಸರ್ ನನ್ ಗೊತ್ತಿರೋದಲ್ಲ ಹೇಳ್ಬಿಟ್ಟಲ್ಲ ನಾನು ಬಿಟ್ಬಿಡಿ ಯಾಕೆ ಕೂಡಿಸ್ತೀರಾ? ತೆಗಿಯೋ ಕನ್ನರ್ಕನ ಯಾಕೆ ಸರ್? ಯಾರು ಅಂತ ಹೇಳೋದಿಲ್ವೇನಾ? ನಂಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ? ಗೊತ್ತಿಲ್ಲ ಸರ್. ಅಯ್ಯೋ ಮೆಲ್ಗೋಗಿರಿ ಸರ್. ಅಲ್ಲಪ್ಪ ಸರ್ ತಳ್ಳವಳಿಕೆ ಏರೋಪ್ಲೇನ್ ಹತ್ತ ನೀವು ಆಲಪ್ಪ, ಮೆಲ್ಗಪ್ಪ. ಅಯ್ಯಯ್ಯಪ್ಪ. ನೀವು ಉಗಾದಿ ಹಬ್ಬ ನಡಿಯಾ ನಡಿ. ಅಯ್ಯೋ ಅಶೋಕ್, ಈ ಬಾಡಿಗಳನ್ನೆಲ್ಲ ಪೋಸ್ಟ್ ಮಾಡಿ ಕಳಿಸಿ. ಎಸ್ ಸರ್. ಅಲ್ಲಪ್ಪ ಕೋಟಿ ಕರ್ಕೊಂಡೋಗಿ ಇವನ್ನ. ಆಲಪ್ಪ ನಿನ್ನ ಕೈ ಗುಳ ಬೀಳಪ್ಪ. ಅಯ್ಯೋ ಅಮ್ಮ ಯಬ್ಬ. ಆಕ್ರೋಶ್, ಪೊಲೀಸ್ನವರು ನಮ್ ಹಿಂದೆ ಬೀಳೋದಕ್ ಮುಂಚೆ ಈ ವಜ್ರ ತಗೊಂಡು ಹೋಗಿ ಫಾರಿನ್ ಅಲ್ಲಿ ಸೆಟ್ಲ್ ಆಗ್ಬೇಡ. ಆತುರ ಪಡಬೇಡ ಆಂಟೋನಿ. ಈ ಡೈಮಂಡ್ ರಾಬರಿ ವಿಷಯ ಈಗಾಗಲೇ ಈ ಪೇಪರ್ನಲ್ಲಿ ಬಂದ್ಬಿಟ್ಟಿದೆ. ನಾವು ಹೊರಗೆ ಹೋಗೋಕ್ ಪ್ರಯತ್ನ ಪಡೋದು ಮೂರ್ಖತನ. ಹಾ, ಇನ್ನೊಂದು 2 ತಿಂಗಳು ಇಲ್ಲೇ ತಲೆ ಮರೆಸ್ಕೊಂಡಿರೋಣ. ಅಷ್ಟರಲ್ಲೇ ರಾಜ್ಯದಲ್ಲಿ ಹೊಸ ಪ್ರಾಬ್ಲಮ್ ಯಾವ್ದಾದ್ರು ಶುರುವಾಗುತ್ತೆ. ಈ ಡೈಮಂಡ್ ರಾಬರಿ ವಿಷಯ ಮರ್ತ್ ಹೋಗುತ್ತೆ. ಆಗ ನಾವು ಸುಲಭವಾಗಿ ತಪ್ಪಿಸ್ಕೋಬಹುದು. ಅಯ್ಯೋ ಆ ಆ ಇತಿಹಾಸ ಪ್ರಸಿದ್ಧವಾದ ವಜ್ರನ್ ಕದಿಯೋದಕ್ಕೆ ನೀವು ಕಳ್ರಿ ಸಹಾಯ ಮಾಡಿದ್ದೀರಂತ ನಿಮ್ಮ ಮೇಲೆ ಆರೋಪ ಇದೆ. ಇದಕ್ಕೆ ನೀವೇನ್ ಹೇಳ್ತೀರಾ? ನಮ್ಮ ತಾಯಾಣು ಇಲ್ಲ ಮಹಾಸ್ವಾಮಿ. ನಾನೊಬ್ಬ ಅಸಹಾಯಕ ಪ್ರಾಮಾಣಿಕ ಚಿತ್ರ ನಿರ್ದೇಶಕ. ಮೋಸ ಅಂದ್ರೆ ನನ್ಗೆ ಏನು ಅಂತಾನೆ ಗೊತ್ತಿಲ್ಲ. ಚಿತ್ರ ಅನುಕ್ಲಾಟ್ರಿ ಹುಡ್ಕೊಂಡು ನಿಮ್ಮಂತವ್ರ ಕೈ ಕಾಲಿಡಿದು ಚಿತ್ರ ಮಾಡಿ ಜೀವನ ಮಾಡ್ತಾ ಇದ್ದೆ. ಕನ್ನಡದವನಾಗಿ ಕಾವೇರಿ ತುಂಗಭದ್ರಾ ನೀರು ಕುಡಿದು ಕನ್ನಡಕ್ಕೆ ದ್ರೋಹ ಬಗಿತೀನ. ಎಷ್ಟೇ ಹೇಳಿದ್ರು ನನ್ನ ಮಾತು ಕೇಳದೆ ಪೊಲೀಸ್ನವ್ರು ಒಳ ಕರ್ಕೊಂಡೋಗಿ ಏರೋಪ್ಲೇನ್ ಎತ್ತಿ ಬಾಂಬೆ ಕಟ್ ಹಾಕಿ ಖಾರದ ಪುಡಿ ಕೋಲೆಲ್ಲ ಅದ್ಕೊಂಡು ಎಲ್ಲೆಲ್ಲೋ ತಿರುಗ್ಬಿಟ್ರಿ ಮಹಾಸ್ವಾಮಿ. ನನ್ನ ಜೀವ ಉಳಿಸ್ಬೇಕು ಅಂದ್ರೆ ನೀವು ನನ್ನ ಆಸ್ಪತ್ರೆ ಕಳಿಸ್ಕೊಡ್ಬೇಕು. ಆರೋಪಿ ಸ್ಥಾನದಲ್ಲಿರುವ ರೋಹನ್ ಕುಮಾರ್ ಅವರಿಗೆ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ಸಮಯದಲ್ಲಿ ಹಿಂಸೆ ಕೊಡದೆ ಶಾಂತ ರೀತಿಯಿಂದ ವರ್ತಿಸಬೇಕೆಂದು ಹಾಗೂ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸಬೇಕೆಂದು ನ್ಯಾಯಾಲಯ ಆದೇಶ ನೀಡಿದೆ. ತುಂಬಾ ಉಪಕಾರವಾಯ್ತು ಮಹಾಸ್ವಾಮಿ. ಅಲ್ಲಪ್ಪ ಸರ್, ಇವ್ನು ಕೋರ್ಟ್ ನಲ್ಲಿ ಏನ್ ಹೇಳ್ದ ಗೊತ್ತಾ ಸರ್? ಪೊಲೀಸ್ನವರು ನನಗೆ ಚೆನ್ನಾಗಿ ಹೊಡೆದ್ಬಿಟ್ರು ಅಂತ ಹೇಳ್ಬಿಟ್ಟ. ಅದಕ್ಕೆ ಜಡ್ಜು ಆಸ್ಪತ್ರೆ ಕರ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ಕರ್ಕೊಂಡು ಹೋಗ್ಲಾ ಸರ್? ಪೊಲೀಸ್ನವ್ರು ಹೊಡೆದ್ಬಿಟ್ರ? ಇಲ್ಲ ಸರ್. ಪಾಪ ಹಾಸ್ಪಿಟಲ್ ಅಡ್ಮಿಟ್ ಹ್ಞೂ ಸರ್. ನಡಿಯೋ. ಆಳಪ್ಪ ನಿನ್ ಮನೆ ಹಾಳಾಗೋಗ್ಲಪ್ಪ. ಅಯ್ಯಪ್ಪ ಅಯ್ಯೋ ಅಬ್ಬ. ಕಬಡ್ಡಿ 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 ಕಬಡ್ಡಿ. ಏನು? ಅಣ್ಣ ಮೇಲೆಗೆ ನರನಾಡಿ ಎಲ್ಲ ಅಳ್ಳಾಡ್ತೈತೆ. ಅಯ್ಯ ಮಕ್ಕಳೇ, ಆ? ಯಾಕೆ ಏನಾಯ್ತು? ಹೌದಾ, ಬನ್ನಿ ಬನ್ನಿ. ಅಯ್ಯೋ ನಿಧಾನ, ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ನನ್ನ ಮೆಲ್ಗೆ. ಅಯ್ಯೋ ಎತ್ತಿ ನನ್ನ ಕಾಲ್ನ. ಇದೇನು ಹೇಗಾಯ್ತು? ಬನ್ನಿ. ಅಯ್ಯೋ ಅಯ್ಯೋ ಮೆಲ್ಲಿಗೆ. ಅದ್ ಸರಿ, ಇದೆಲ್ಲ ಹೇಗಾಯ್ತು? ಹ್ಮ್ ಹ್ಮ್ ಹ್ಮ್. ಅಯ್ಯೋ ಆ ದರೋಡೆಕೋರನ್ನ ನೀನ್ ನೋಡಿದ್ಯಾ? ಹೌದು ಸರ್, ನಾನೇ ನನ್ ಕಣ್ಣಾರೆ ನೋಡ್ದೆ. ಅಲ್ಲಿ ಶೂಟಿಂಗ್ ನಡೀತಿತ್ತಾ? ನಾನು ಅಲ್ಲಿ ಹೋಗಿದ್ನಾ? ಪೊಲೀಸ್ ಜಿಪ್ ನಲ್ಲಿ ಕಮಿಷನರ್ ಬರ್ತಾರೆ ಬರ್ತಾರೆ ಅಂತ ಒಂದೇ ಸಮಯ ಗಲಾಟೆ. ಆಮೇಲೆ ಆಮೇಲೆ ಎಲ್ಲಿದ್ರು ಸರ್ ಇಬ್ರು ಕಳ್ಳರು ಮುಸ್ಕ ಹಾಕೊಂಡು ವಜ್ರ ತಗೊಂಡು ಓಡ್ ಹೋಗ್ತಾ ಇದ್ರು. ಪೊಲೀಸ್ ಕಮಿಷನರ್ ಸುಮ್ನೆ ಬಿಡ್ತಾರಾ? ತಕ್ಷಣ ಬಂದು ಆ ವಜ್ರನ ಕಿತ್ಕೊಂಡು ಅವ್ರಿಬ್ರ ಕೈಗೆ ಬೀಡಿ ತೋರ್ಸೋ ಬದಲು ಪಿಸ್ತೂಲ್ ತಗೊಂಡು ಡಿಮಿಲ್ ಡಿಮಿಲ್ ಅಂತ ಶೂಟ್ ಮಾಡ್ಬಿಟ್ರು. ಆಮೇಲೆ ಆ ವಜ್ರ ತಗೊಂಡು ಜೀಪಲ್ ಜೀ ಅಂತ ಹೊಟ್ಟೋದ್ರು ಸರ್. ಆವಾಗ ಗೊತ್ತಾಯ್ತು ಅವ್ರ ಕಮಿಷನರ್ ಅಲ್ಲ ಕಳ್ಳರು ಅಂತ. ಐ ಸಿ. ಏನಮ್ಮ ಹಾಗೆ ನೋಡ್ತಾ ಇದೀಯಾ? ಆ ಕಮಿಷನರು
ನಿಮ್ ತರನೇ ಇದ್ರು ಸರ್. ನೀವೇ ಐ ಸೇ ಸ್ಟಾಪ್ ಯುವರ್ ಸ್ಟುಪಿಡ್ ಸ್ಟೋರಿ. ಕತೆ ಅಲ್ಲ ಸರ್. ಹಾ, ನಮ್ ಲಕ್ಕಿ ಓಡ್ತಾ ಇರೋ ಕಳ್ಳರನ್ನ ಹಾಗೆ ಕ್ಯಾಪ್ಚರ್ ಮಾಡ್ಬಿಟ್ಟಿದ್ದಾನೆ. ಯಾರ ಲಕ್ಕಿ? ನನ್ ಕ್ಯಾಮ್ರಾ ಸರ್, ನನ್ನ ಹೆಸರು ಇಟ್ಟಿದ್ದೀನಿ. ಆ ಕಳ್ಳರು ಇದ್ರಲ್ಲೇ ಇದಾರೆ. ನಿಮ್ಗೆ ಹೆಲ್ಪ್ ಆಗತ್ತೆ ಅಂತ ಅಂದಿದ್ದೀನಿ. ನೋಡಿ ಸರ್, ನೋಡಿ. ಅಯ್ಯಯ್ಯೋ, ಫಿಲಮ್ ಇಲ್ವಾ? ಹಾಕಿದ್ನಲ್ಲ ಸರ್. ಡೋಂಟ್ ವರಿ, ನೆಕ್ಸ್ಟ್ ಟೈಮ್ ಆ ಕಳ್ಳು ಏನಾದ್ರೂ ಕದಿಯಕ್ ಬಂದ್ರೆ ಮರಿದೆ ಇದ್ರಲ್ಲಿ ಫಿಲಮ್ ಹಾಕಿ ಫೋಟೋ ತೆಗೆದು ನಿಮ್ಗೇನೆ ಕೊಡ್ತೀನಿ ಸರ್. ನನ್ನ ಟೈಮ್ ಅನ್ನ ವೇಸ್ಟ್ ಮಾಡಬೇಡ, ದಯವಿಟ್ಟು ಹೋಗು. ನನ್ ಮಾತ್ ನಂಬಿ ಸರ್. ಐ ಸೇ ಪ್ಲೀಸ್ ವಾಕ್ ಔಟ್. ನಾನು ಅವ್ರನ್ನ ತೋರಿಸ್ತೀನಿ. Take it out. ನನ್ ಮಾತ್ ನಂಬಿದೆ ನಂಬ್ತಾನೆ ಇಲ್ವಲ್ಲ ಸರ್ ನೀವು? ಇಲ್ಲದ ಕತೆನ ಹೇಳ್ಕೊಂಡು ನನ್ನ ಕಾಲ ಹಾಳು ಮಾಡಬೇಡ. ಅಶೋಕ, ಇಲ್ಲಿ ಬಾರು. ನಾನು ಎಷ್ಟು ಹೇಳಿದ್ರು ಇವ್ರು ನನ್ನ ಮಾತೇ ಕೇಳ್ತಿಲ್ಲ ಸರ್. ಇವನೇ ಬೇಕಾದ್ರೆ ಕೇಳಿ. ಎಕ್ಸ್ಕ್ಯೂಸ್ ಮೀ ಸರ್. ಅಯ್ಯೋ ಅಯ್ಯೋ, ಬೇಡ. ನನ್ ಕ್ಯಾಮ್ರಾ ತರ್ತೀನಿ. ಅಶೋಕ, ನೀನಾದ್ರೂ ನನ್ ಮಾತು ಕೇಳು. ಆಮೇಲೆ ಸುಮ್ನೆ ಬಾಯಿ ಮುಚ್ಕೊಂಡು ಹೋಗು, ಇಲ್ಲ ಅಂದ್ರೆ ಪ್ಲಾಸ್ಟ್ ಹಾಕ್ಬಿಡ್ತೀನಿ. ಹೋಗು. ಐ ಆಮ್ ಸಾರಿ ಸರ್. It's all right, Mr. Ashok. Let us come to the brass tacks. ಮ್ಯೂಸಿಯಂನಲ್ಲಿ ನಡೆದ ಕೊಲೆ, ದರೋಡೆ, ಇದಕ್ಕೆ ಸಂಬಂಧಪಟ್ಟ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಶೂಟಿಂಗ್ ಮಾಡೋದಕ್ಕೆ ಕೊಟ್ಟ ಡೂಪ್ಲಿಕೇಟ್ ಪರ್ಮಿಷನ್ ಲೆಟರ್ ಅಂಡ್ ಅದರ್ ಡೀಟೇಲ್ಸ್ ಈ ಫೈಲ್ನಲ್ಲಿವೆ. ಎಷ್ಟೇ ಕಷ್ಟ ಆದ್ರೂ ಸರಿನೇ, ಆ ದ್ರೋಹಿಗಳನ್ನ ಹಿಡಿದು ಕಟಕಟೆಯಲ್ಲಿ ನಿಲ್ಲಿಸಿ ಆ ವಜ್ರನ ಸರ್ಕಾರಕ್ಕೆ ಒಪ್ಪಿಸ್ತೀರಿ ಅನ್ನೋ ನಂಬಿಕೆ ಮೇಲೆ ನಾನು ಈ ಕೇಸನ್ನ ನಿಮ್ಗೆ ವಹಿಸ್ತಾ ಇದ್ದೇನೆ. ಇಲಾಖೆಯಿಂದ ನಿಮ್ಗೆ ಏನ್ ಸಹಾಯ ಬೇಕಾದ್ರೂ ಪಡಿಬಹುದು. I'll do my best, sir. I wish you all success and good luck. ನೀನಾ? ಏನು ನೀನು? ನೀನ್ ಇನ್ನೂ ಮನೆಗೆ ಹೋಗ್ಲಿಲ್ವಾ? ನಾನ್ ಮನೆಗೆ ಹೊಟ್ಟೋದ್ರೆ ಆ ವಜ್ರದ ಕಳ್ಳರನ್ನ ನಿನ್ ತೋರ್ಸೋರು ಯಾರು? ಅದಕ್ಕೆ ನಿನ್ ಜೊತೆನೆ ಬರ್ತೀನಿ. ದಾರಿಲಿ ಏನಾದ್ರೂ ಕಳ್ಳರು ಕಂಡ್ರೆ ನೀನ್ ತೋರಿಸ್ತೀನಿ. ನಿನ್ ಜೊತೆ ಊರ್ ಸುತ್ತದಂಗೂ ಆಗುತ್ತೆ, ನಿನ್ ಕಳ್ಳರು ಹಿಡ್ದಂಗೂ ಆಗುತ್ತೆ. ಏನಂತೀಯ? ಆಮೇಲೆ ಆಮೇಲೆ ಸ್ವಲ್ಪ ಕೆಳಗಿಳಿ. ನಾನ್ ಕೆಳಗಡೆ ಇಳಿಬೇಕಾ? ನಾನ್ ನಿಜವಾಗ್ಲೂ ಕಳ್ಳರು ತೋರಿಸ್ತೀನಿ ಕಣ. ನಾನ್ ನಿನ್ನೆ ತೋರಿಸ್ತೀಯ? ಕಳ್ಳರನ್ನ ತೋರಿಸ್ತೀಯ? ಸರಿ. ಜೀಪ್ ಸ್ಟಾರ್ಟ್ ಆಗ್ತಿಲ್ಲ, ಸ್ವಲ್ಪ ತಳ್ತೀಯಾ? ತಳ್ಬೇಕಾ? ನನ್ನ ಕರ್ಕೊಂಡು ಹೋಗ್ತೀಯಲ್ಲ? ಹಾಗಾದ್ರೆ ಸರಿ. ಇನ್ಸ್ಪೆಕ್ಟರ್ ನಮ್ಮನೆ ಹತ್ರ ಯಾಕೆ ಬಂದ್ರು? ಮ್ಯೂಸಿಯಂ ಮ್ಯಾನೇಜರ್ ನಾರಾಯಣನ್ ಅವರು ನೀವೇನಾ? ನಾನೇ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಐ ಆಮ್ ಇನ್ಸ್ಪೆಕ್ಟರ್ ಅಶೋಕ್. ಗ್ಲಾಡ್ ಟು ಮೀಟ್ ಯು. ಬನ್ನಿ ಒಳಗೆ. ಪ್ಲೀಸ್ ಪ್ಲೀಸ್ ಕಮ್ ಇನ್. ವಿಜಯ, ಕಾಫಿ ಮಾಡ್ಕೊಂಬ. ಕೂತ್ಕೊಳ್ಳಿ ಸರ್. ಇರ್ಲಿ, ಪರವಾಗಿಲ್ಲ. ಶೂಟಿಂಗ್ ಮಾಡೋ ನೆಪದಲ್ಲಿ ಮ್ಯೂಸಿಯಂನಲ್ಲಿದ್ದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ವಜ್ರನ ಅಪಹರಿಸಿದಾರಲ್ಲ, ಆ ವಿಷಯದ ಬಗ್ಗೆ ಡೀಟೇಲ್ಸ್ ಬೇಕಿತ್ತು. ಆ ದಿನ ನೀವು ಅಲ್ಲಿ ಇರ್ಲಿಲ್ವಾ? ಇದ್ದೆ ಸರ್. ಸರ್ಕಾರ ನಿಷೇಧಿಸಿರೋ ಕೆಲವು ಜಾಗದಲ್ಲಿ ಪರ್ಮಿಷನ್ ಕೊಡಬಾರ್ದು ಅಂತ ನಿಮ್ಗೆ ಗೊತ್ತು ತಾನೆ? ಅದು ಗೊತ್ತಿದ್ದು ಶೂಟಿಂಗ್ ಹೇಗೆ ಪರ್ಮಿಷನ್ ಕೊಟ್ರಿ? ಪರ್ಮಿಷನ್ ಲೆಟರ್ ತೋರ್ಸೋದಲ್ಲ ಸರ್, ಅದಕ್ಕೆ. ಪರ್ಮಿಷನ್ ಲೆಟ್ರು ಸರಿ ಇದೆಯೋ ಡೂಪ್ಲಿಕೇಟೋ ಒರಿಜಿನಲ್ ಅಂತ ನೋಡೋಷ್ಟು ತಾಳ್ಮೆನೋ ನಿಮ್ಗಿರ್ಲಿಲ್ವಾ? ಅದು ಇರ್ಲಿ ಬಿಡಿ. ಅವರು ಹೇಗಿದ್ರು ಅಂತ ಆದ್ರೂ ಸ್ವಲ್ಪ ಹೇಳ್ತೀರಾ? ನಾನ್ ನೋಡ್ಲಿಲ್ಲ ಸರ್. ಯಾಕೆ? ನನ್ನ ಹತ್ರ ಪರ್ಮಿಷನ್ ತಗೊಂಬಂದು ತೋರಿಸಿದ್ದು ಅವರಲ್ಲ ಸರ್, ಡೈರೆಕ್ಟರ್ ರೋಹನ್. ಪ್ರೊಡ್ಯೂಸರ್ ಯಾರು ಅಂತ ಕೇಳಿದಕ್ಕೆ ನಾನೇ ಅಂತ ಹೇಳಿದ್ರು. ಶೂಟಿಂಗ್ ನಲ್ಲಿ ಗಲಾಟೆ ಆಯ್ತು. ಒಂದೇ ಒಂದ್ ಸೆಕೆಂಡ್ ಅಲ್ಲಿ ಮುಸ್ಕ ಹಾಕೊಂಡಿರೋರು ಬಂದು ಅದನ್ನ ಅಪರ್ಸ್ಕೊಂಡು ಹೋದ್ರು ಸರ್. ಆಯ್ಸಿ ಸರ್, ನನ್ನ ಮೇಲೆ ಅನುಮಾನ ಪಡಬೇಡಿ ಸರ್. ನಾನೊಬ್ಬ ಜವಾಬ್ದಾರಿ ಇರೋ ಆಫೀಸರ್. ಇರ್ಬೋದು, ಆದ್ರೆ ಹಣದ ಆಸೆಗೋಸ್ಕರ ಕರ್ತವ್ಯಕ್ಕೆ ದ್ರೋಹ ಬಗ್ದಿರೋ ಕೆಲವು ಅಧಿಕಾರಿಗಳ ಬಗ್ಗೆ ನೀವು ಕೇಳಿರ್ಬೋದು. ಕೈ ಜನ ಬಿದ್ದೋಯ್ತು, ಬೇರೆ ತರ್ತೀನಿ. ಇರ್ಲಿ ಬಿಡಿ ಮಿಸ್ಟರ್ ನಾರಾಯಣ್, ನಾನು ಬರ್ತೀನಿ.